ನಮಸ್ಕಾರ ವೀಕ್ಷಕರೇ. ತುಂಗಭದ್ರಾ ಜಲಾಶಯದ ಸುರಕ್ಷತೆಯ ಬಗ್ಗೆ ಕಾಯುತ್ತಿದ್ದಂಥ ಕೋಟ್ಯಾಂತರ ರೈತರಿಗೆ ಇಂದು ಒಂದು ಅತ್ಯಂತ ಸಂತಸದ ಸುದ್ದಿ ಬಂದಿದೆ. ಕಳೆದ ವರ್ಷ ಗೇಟ್ ಮುರಿದು ಆತಂಕ ಮೂಡಿಸಿದ್ದ ತುಂಗಭದ್ರಾ ಅಣೆಕಟ್ಟು ಈಗ ಸಂಪೂರ್ಣವಾಗಿ ಸುರಕ್ಷಿತವಾಗುತ್ತಿದೆ. ಖ್ಯಾತ ಅಣೆಕಟ್ಟು ತಜ್ಞ ಕನ್ನಯ್ಯ ನಾಯ್ಡು ಅವರು ಮಂಗಳವಾರ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ನೂತನ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿಯನ್ನು ಖುದ್ದಾಗಿ ಪರಿಶೀಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ರೈತರು ಕಾತುರದಿಂದ ಕಾಯುತ್ತಿದ್ದ ಆ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಚೇಂಜ್ ಇವಾಗ ಏನು ರಿಪ್ಲೇಸ್ ಮಾಡಿದ್ರೆ, ಯಾಕಂದ್ರೆ ನಮಗೆ 60% ಆಫ್ ದಿ ಡೆಡ್ ವೈಟ್ ಆಫ್ ದಿ ಗೇಟ್ ಹಾಯಿಸ್ಟ್ ಕೆಪಾಸಿಟಿ is the 60% of the capacity. ಇವು ಡೆಡ್ ವೈಟ್ ನಲ್ಲಿ ನಮ್ಗೆ ಆಪರೇಷನ್ ಚೆನ್ನಾಗಿದ್ರೆ ವಿತಿನ್ ಫ್ಯಾಕ್ಟರ್ ಸೇಫ್ಟಿ ವಾಟರ್ ಬಂದ್ರೆ ಕೂಡ ಪ್ರಾಬ್ಲಮ್ ಇಲ್ಲ. ಅದು ಚೆಕ್ ಮಾಡಿ ನಿನ್ನೆ ಚೆಕ್ ಮಾಡಿದ್ವಿ, ಆಂಪರೇಜ್ ಚೆಕ್ ಮಾಡಿದ್ವಿ. 16 ಆಂಪ್ಸ್ ಆಂಪರೇಜ್ ಇದೆ ಮೋಟರ್ಸ್ಗೆ, ನಮ್ಗೆ 10 ಆಂಪ್ಸೇ ಬಂದಿದೆ ಡೆಡ್ ವೈಟ್ ನಲ್ಲಿ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಆಫ್ ಆಪರೇಷನ್ ಆಫ್ ಗೇಟ್ಸ್. ಅದು ಕಾನ್ಫಿಡೆನ್ಸ್ ನಮ್ಮ ಇಂಜಿನಿಯರ್ಸ್ ಕೊಟ್ಟಿನಿ, ಆ ಸೊಲ್ಯೂಷನ್ ಕೊಟ್ಟಿನಿ. ಇವು ಅವರು ಒಂದೊಂದು ಚೈನ್ ರಿಪ್ಲೇಸ್ಮೆಂಟ್ ಇವಾಗ ಒಂದು ಸ್ಟಾರ್ಟ್ ಮಾಡಿ ಲೆವೆಲ್ ಮಾಡ್ಕೊಂಡು ಒಂದೊಂದು ಗೇಟ್ ಬಿಡ್ಬೋದು. ಅವಾಗ ಇವನ್ ನೀರಿದ್ರು ಕೂಡ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಚೇಂಜ್ ಈಸ್ ನಾಟ್ ಎ ಮ್ಯಾಟರ್ ಫಾರ್ ಯು. ಇವಾಗ ನೀರು ಬಂದ್ರೆ ವಿ ಕ್ಯಾನ್ ಸ್ಟೋರ್ ಅಂಡ್ ರಿಲೀಸ್ ದಿ ವಾಟರ್. ಓಕೆ, ಇದು ಪಿಲ್ಲರ್ ನಾನು ಐ ಆಮ್ ನಾಟ್ ಎಕ್ಸ್ಪರ್ಟ್, ಹೇಳಿದ್ನಲ್ಲ ಸಿವಿಲ್ ಅಲ್ಲ ನಾನು, ಐ ಕ್ಯಾನಾಟ್ ಕಾಮೆಂಟ್. ಯಾಕಂದ್ರೆ ಸ್ಟೋನ್ ಮ್ಯಾಸ್ ಅಂದ್ರೆ ನನಗೆ ಅಭ್ಯಾಸ ಪ್ರಕಾರ ಇದು ನಮ್ಮ KRS ಸಾಗರ್ ಸುರ್ಕಿ ಮಾತಿನಲ್ಲಿ ಮಾಡ್ಯಾರ. ಸುರ್ಕಿ ಅಂದ್ರೆ ತರಕಾರಿ ಎಗ್ಗು ಸುಣ್ಣ ಆಡಿ ಇದು ಮಾಡಿ ಪೇಸ್ಟ್ ಮಾಡೋದು ಸುರ್ಕಿ ಅಂತ ಹೇಳಿ. ವಿಶ್ವೇಶ್ವರಯ್ಯವರು ಸುರ್ಕಿ ಅದು ಮಾಡ್ಯಾರೆ. ಇದು ಮಾಡುವಾಗ 50% ಸುರ್ಕಿ 50% ಸಿಮೆಂಟ್ ಯೂಸ್ ಮಾಡ್ಯಾರೆ. ಅದರಿಂದ ಇದು ಮೋರ್ ಲೈಫ್ ಬರ್ಬೋದಂತ ಅನ್ಕೊಂತೀವಿ ನಾವು ಟೆಕ್ನಿಕಲಿ. ಅದಕ್ಕೆ ಇವಾಗ ಪಾಯಿಂಟ್ ಅಂತ ಹೇಳಿದಾರೆ, ಟ್ರ್ಯಾಕ್ಸ್ ಡೆವಲಪ್ ಆಗಿದೆ ಅಲ್ಲ ಸುರ್ಕಿ ಮಾತಿನಲ್ಲಿ. ಅದರಲ್ಲಿ ನೀರು ಹೋಗಿದ್ರೆ ಇನ್ಸೈಡ್ ಏನೆಲ್ಲ ಆಗಿ ಡಿಸ್ಟರ್ಬ್ ಆಗ್ತದೆ ಅಂತಾನೆ. ಸ್ಟೋನ್ ಮ್ಯಾಸ್ ಅಂದ್ರೆ ಡಿಸ್ಟರ್ಬ್ ಆಗಿದೆ ಕಂಟ್ರೋಲ್ ಮಾಡೋದು. ನೀವು ಟಾಪ್ ಲಾಗ್ ಆಗ ಕೂಡ ನಾವು ಲಾಟ್ ಆಫ್ ಕೇರ್ ತಗೊಂಡಿವಿ. ಅದಕ್ಕೆ ಪಾಯಿಂಟಿಂಗ್ ಎಲ್ಲ ಹೇಳಿದ್ವಿ. ಕೆಳಗಡೆ ಪಾಯಿಂಟಿಂಗ್ ಮಾಡಿದ್ದಾರೆ, ಗೇಟ್ ಇಂದ ಕೆಳಗಡೆ. ಮೇಲೆ ಕೂಡ ಮಾಡಂತೆ ರಿಕ್ವೆಸ್ಟ್ ಮಾಡಿದ್ವಿ ಸೆಕ್ರೆಟರಿ, ಅದು ಬರೀಬೇಕಂತ ಹೇಳಿದ್ರು. ಅದು ಆ ಎಕ್ಸ್ಪರ್ಟ್ಸ್ ಬೇರೆಯವರು ಇರ್ತಾರೆ ಡ್ಯಾಮ್ ಸೇಫ್ಟಿ, ಅವ್ರು ಬಂದು ಸಜೆಸ್ಟ್ ಮಾಡಿದ್ಮೇಲೆ ಸಜೆಷನ್ ಮಾಡ್ದಂಗೆ ಮಾಡ್ತಾರೆ. ಅದು ಆಲ್ರೆಡಿ ಕೆಲವೊಂದು ಸ್ಟ್ರೆಂಥನಿಂಗ್ ತಗೊಂಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೇಕು. ಅವಾಗ ಸೈಡ್ ನಲ್ಲಿ ಅಂತ ಇವು 2 ವರ್ಷಕ್ಕೆ ಸ್ಟ್ರೆಂಥನಿಂಗ್ ಆಗ್ತಾ ಇದೆ. ಸೊ ಈ ತರ ಇದೆ. ಬಟ್ ಕಂಪೇರ್ಟಿವ್ಲಿ ಮೆನಿ ಡ್ಯಾಮ್ಸ್ ತುಂಗಭದ್ರಾ ಇಸ್ ಬೆಟರ್ ವಾಟ್ ಐ ಆಮ್ ಫೀಲಿಂಗ್. ಸರ್, ಈಗ ನಮ್ಮ ಜಲಸಂಪನ್ಮೂಲ ಸಚಿವರು ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರ ರೀಸೆಂಟ್ಲಿ ಈ ಬಗ್ಗೆ? ಇವತ್ತಾರು ನೀರಾವರಿ ಮಿನಿಸ್ಟ್ರಿ ಕಾಂಟ್ಯಾಕ್ಟ್ ಮಾಡ್ಯಾರ, ಅವರಿಗೆ ಹೇಳಿದೆ ಈ ತರ ಇದೆ ಸರ್, ಇದು ನೋಡ್ರಿ ಅಂತಂದ್ರೆ ನಾವು ಬಂದು ನಿಮ್ಮ ಆಫೀಸರ್ಸ್ ಮಾತಾಡ್ತೀನಿ. ಎನಿ ಗವರ್ಮೆಂಟ್ ಇಂದ ಹೆಲ್ಪ್ ಬೇಕಂದ್ರೆ ಅದು ಸಿವಿಲ್ ವರ್ಕ್ ಸ್ಟ್ರೆಂಥನಿಂಗ್ ನಾನು ನೋಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಸರ್, ಈಗ ಮ್ಯಾಕ್ಸಿಮಮ್ ಸ್ಟೋರೇಜ್ ಕೆಪಾಸಿಟಿ ಇರೋಷ್ಟು ಸ್ಟೋರ್ ಮಾಡಬಹುದಾ ಅಥವಾ ಫಸ್ಟ್ ಇಷ್ಟು ಅಂತ ನೋಡ್ಕೊಂಡು ಮಾಡ್ತೀರಾ? ಮ್ಯಾಕ್ಸಿಮಮ್ ಸ್ಟೋರೇಜ್ ಕೆಪಾಸಿಟಿ 105 ಮೊನ್ನೆ ನಾವು ಟಾಪ್ ಲಾಗ್ ಆಡುವಾಗ. ಇವಾಗ ಈ ಸ್ವಲ್ಪ ಸಿಟ್ಟು ಬಂದಿರ್ತದೆ. ನಾವು ಇವಾಗ ಇದು ಸ್ಟಡಿ ಮಾಡುವಾಗ ಮ್ಯಾಕ್ಸಿಮಮ್ 102 ಬರ್ಬೋದಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಎಕ್ಸ್ಪರ್ಟ್ಸ್. 105 ಆಗಲ್ಲ ಸರ್, ಈಗ 105 ಬರಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾವು 100 ಗ್ಯಾರಂಟಿ ಕೊಟ್ಟಿವಿ. ಬಟ್ ಐ ಟೆಲಿಫೋನ್ ಟು ದಿ ಮಿನಿಸ್ಟರ್ಸ್ and requested unless you give that 10 crore rupees at least, we will complete the closing of work with the material. ಅವತ್ತು 20 ಗೇಟ್ಸ್ ವರ್ಕ್ ಪ್ಲಾನ್ ಮಾಡಿದ್ವಿ, ಮತ್ತೆ 10 ಗೇಟ್ಸ್ ಮೆಟೀರಿಯಲ್ ಇಲ್ಲ. ಇವಾಗ ಅದು ನಾನು ಮಾತಾಡಿದ ಮೇಲೆ 10 ಡೇಸ್ಗೆ ಆ 10 crores ಕೊಟ್ಟರು. ಇವಾಗ ಕಂಪ್ಲೀಟ್ ಮಾಡಿದ್ವಿ. ಅದಕ್ಕೆ ನಾನು ನಿಮ್ಮ ಮಿನಿಸ್ಟರ್ಸ್ಗೆ, ನಿಮ್ಮ CMAಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಎಲ್ಲರೂ ಕೋಆಪ್ರೇಟ್ ಮಾಡಿದ್ರಿಂದ ನಾವು ಇದು ಕಂಪ್ಲೀಟ್ ಮಾಡಿದ್ವಿ. ನನಗೇನು ಯಾರ ಮೇಲೆ ಏನು ಹೇಳ್ಬೇಕಂತ ಏನಿಲ್ಲ. ನಿಮ್ಮ ಬೆನಿಫಿಟ್ಗಾಗಿ ನಾನು ರಿವರ್ಸ್ ವರ್ಕ್ ಮಾಡಿದೆ. ನಾನು ಎಲ್ಲಿ ಪ್ರಾಜೆಕ್ಟ್ ತಗೊಂಡ್ರೂ ಫೈನಾನ್ಸ್ ಕೂಡ ರಿಮೂವ್ ಮಾಡ್ತೀನಿ. ಅದೇ ವಿತೌಟ್ ಫೈನಾನ್ಸ್ ನೋಬಡಿ ಕಾಂಟ್ ಡೂ ಎನಿಥಿಂಗ್. ಅದು ಮೇ 15 ಡೆಡ್ ಲೈನ್. ಈಗಾಗಲೇ 26 ಹೊಸ ಗೇಟ್ಗಳ ಅಳವಡಿಕೆ ಪೂರ್ಣಗೊಂಡಿದ್ದು, ಉಳಿದ ಕೆಲಸಗಳು ಮೇ 15ರೊಳಗೆ ಸಂಪೂರ್ಣವಾಗಿ ಮುಕ್ತಾಯವಾಗಲಿದೆ. 70 ವರ್ಷಗಳ ಬಾಳಿಕೆ.
ಈ ಹೊಸ ಗೇಟ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದರೆ ಬರೋಬ್ಬರಿ 70 ವರ್ಷಗಳ ಕಾಲ ಯಾವುದೇ ತೊಂದರೆ ಇರುವುದಿಲ್ಲ ಎಂದು ತಜ್ಞರು ಭರವಸೆ ನೀಡಿದ್ದಾರೆ. 51 ಕೋಟಿ ವೆಚ್ಚ. ಒಟ್ಟು 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲು ಸರ್ಕಾರ ಸುಮಾರು 51 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತಿದೆ. ಕಳೆದ 2024ರಲ್ಲಿ 19ನೇ ಗೇಟ್ ಚೈನ್ ಕಟ್ ಆಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿತ್ತು. ಇದರಿಂದ ರೈತರು ಆತಂಕಕ್ಕೊಳಗಾಗಿದ್ರು. ಆದರೆ ಈಗ ಮುಂಗಾರು ಮಳೆ ಆರಂಭವಾಗುವ ಮೊದಲೇ ಕೆಲಸ ಮುಗಿಯುತ್ತಿರುವುದು ಕಲ್ಯಾಣ ಕರ್ನಾಟಕದ ರೈತರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಈ ಬಾರಿ ಮಳೆ ಬಂದಾಗ ಡ್ಯಾಂ ಪೂರ್ಣ ಪ್ರಮಾಣದಲ್ಲಿ ತುಂಬಲಿದೆ ಮತ್ತು ನೀರಿನ ಸಂಗ್ರಹ ಸಾಮರ್ಥ್ಯವೂ ಕೂಡ ಸುಧಾರಿಸಲಿದೆ. ವಾಯ್ಸ್ ಆಫ್ ವಿಜಯನಗರ.